ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಿದ್ದು, ಎಲ್ಲಿ ಹೋಗ್ತಾ ಇದೆಯೋ? ಅವ ಈಜ್ಗೋಯ್ತಾ ಇದೀವಿ ಕಣವ. ಮೊದಲೆಲ್ಲ ಆಚೆ ಹೋಗ್ಬೇಕಾದ್ರೆ ನಂಗೆ ಹೇಳ್ಬಿಟ್ಟು ಹೋಗ್ತಾ ಇದೆಯಲ್ವಾ? ಈಗ ಮದುವೆ ಆದ್ಮೇಲೆ ಅದನ್ನು ಮರ್ತು ಬಿಟ್ಟಿದ್ಯಾ? ಅದಕ್ಕೆ ಕೇಳಿದೆ. ಈಗ ಅದೆಲ್ಲ ಎಲ್ಲೋಯ್ತು? ಅವ ಈಗೇನು ಮಾಡ್ಬಾರ್ದೇನಾರ ಮಾಡಿದೆ ನಾನು. ನನ್ನ ಹೆಂಡತಿ ಜೊತೆಲಿ ಈಜ್ಗೋಯ್ತೆ ಅವನಷ್ಟೇ. ಅದಕ್ಕೆ ಯಾಕವ ಹಿಂಗಾಡ್ತಿದ್ಯೆ? ಅಲ್ಲ, ನಾವೇನೋ ಅಪರಾಧ ಮಾಡಿರೋ ಥರ ಮಾತಾಡ್ತಿದ್ಯಲ್ಲ ನೀನು. ಕೇಳಿದ್ರೆ ಅದಕ್ಕೆ ಯಾಕೋ ಅಷ್ಟು ಕೋಪ ಮಾಡ್ಕೋತೀಯಾ? ಮೊದಲು ತಾಯಿಗೆ ಗೌರವ ಕೊಡೋದನ್ನ ಕಲ್ತ್ಕೊ, ಆಮೇಲೆ ಬೇರೆಯವ್ರು ಕೊಡುವಂತೆ. ಅವ ಮೇಡಮ್ ಅವರು ಮೊದಲನೇಕಿಂತ ಬಳೆ ತಕೊಡು ಅಂತ ಕೇಳವ್ರೆ. ಅದಕ್ಕೆ ಅವ್ರಿಗೆ ಕೊಡ್ಸೋದಕ್ಕೆ ಕರ್ಕೊಂಡು ಹೋಗ್ತಾವನಷ್ಟೇ. ಬರ್ತಾ ನಿಂಗೂ ತಗೊಬರ್ತೀನಿ ಬಿಡು. ಬೇಡಪ್ಪ, ಬೇಡ. ಮೊದಲು ನಿಮ್ಮಮ್ಮನ ಬಗ್ಗೆ ಸ್ವಲ್ಪ ಪ್ರೀತಿ ಇಟ್ಕೊ, ಅಷ್ಟು ಸಾಕು ನನಗೆ. ಅವ ಯಾಕವ ಹಿಂಗೆಲ್ಲ ಮಾತಾಡ್ತಿದ್ಯೆ? ಅವ ಇವ್ರ ನನ್ನ ಹೆಂಡತಿ ಕಣವ. ಇದುವರೆಗೂ ನಂತವ್ ಏನು ಕೇಳಿಲ್ಲ. ಮೊದಲನೇ ಕಿತ ಬಳೆ ಕೊಡಿಸು ಅಂತ ಕೇಳೋರೆ. ಇಷ್ಟು ಚಿಕ್ಕಾಸೆನು ಈಡೇರಿಸ್ತಾ ಹೋದ್ರೆ ನನ್ನ ಜೀವನಕ್ಕೆ ಏನು ಅರ್ಥ ಇರ್ತದೆ ಹೇಳು? ತಾಳಿ ಕಟ್ಟಿದ ಮ್ಯಾಕೆ ಹೆಂಡತಿ ಆಸೆ ಏನು ಅಂತ ತಿಳ್ಕೊಂಡು ಅದನ್ನು ಪೂರೈಸೋದು ನನ್ನ ಕರ್ತವ್ಯ ಅಲ್ವೇನವ? ಈಗ ಮೇಡಮ್ ಅವ್ರನ್ನ ಕರ್ಕೊಂಡೋಗಿ ಬಳೆ ಕರ್ಕೊಂಬಂದ್ಬಿಡ್ತೀನಿ. ಹಾಂ, ಬನ್ನಿ ಮೇಡಮ್ ಅವರೇ, ಹೋಗಿ ಬರ್ತೀವವ. ನಿಂಗೂ ಬಳೆ ತತ್ತೀನಿ ಬಿಡು. ಹಾಂ, ತತ್ತೀನಿ, ಬರ್ರಿ. ಮೇಡಮ್ ಅವರೇ. ಹಾಂ ಸಿದ್ದು ಅವರೇ. ಅಲ್ಲ ಮೇಡಮ್ ಅವರೇ, ನಿಮಗೆ ಬಳೆಗಳಂದ್ರೆ ಇಷ್ಟೊಂದು ಇಷ್ಟವೇ? ಮುಂಚೆ ಎಲ್ಲ ಒಂದು ಕಿತ್ತನೂ ನಂತವು ಹೇಳೇ ಇಲ್ಲ. ಆದರೆ ಇವತ್ತು ಕೇಳಿದ್ದು ನಂಗೆ ಬಹು ಖುಷಿ ಆಗೋಯ್ತು ಮೇಡಮ್ ಅವರೇ. ಯಾಕೆ, ನನಗೆ ಆಸೆಗಳಿರಬಾರ್ದಾ? ಹಂಗಲ್ಲ ಮೇಡಮ್ ಅವರೇ. ನಾನು ಸುಮ್ಮನೆ ಇದ್ದೀನಿ ಅಂತ ನನಗೇನು ಬೇಡ ಅಂತ ಅರ್ಥನಾ? ನಾನು ಬೇಜಾರಾಗಿರ್ತೀನಿ ಅಂತ ನನಗೇನು ಬೇಡ ಅನ್ಕೊಂಡ್ಬಿಟ್ರಾ? ನನಗೆ ಖುಷಿನೇ ಬೇಡವಾ? ಓ ಮೇಡಮ್ ಅವರೇ ಸೀರಿ. ಅಲ್ಲ ಮೇಡಮ್ ಅವರೇ, ಇಷ್ಟೊಂದು ದಿನ ಆದಮೇಲೆ ನಾನು ಹಿಂಗೆ ಕೇಳಿದ್ಕೆ ನಿಮ್ಗೆ ಹಿಂಗೆ ಬೇಜಾರಾಯ್ತಿದ್ದಲ್ವಾ? ಮುಂಚೆ ಎಲ್ಲ ನಿಮ್ಮ ನನ್ನ ಜೊತೆ ವರ್ಷನ್ಗಟ್ಲೆ ಮಾತನ್ನೇ ಆಡ್ತಿರ್ಲಿಲ್ಲ. ಮಾತಾಡಿದ್ರೆ ಸಿಡಿದು ಬೀಳ್ತಿದ್ರಿ. ನನ್ನ ಮುಖ ನೋಡೋಕ್ಕೂ ಆಯ್ತಿರ್ಲಿಲ್ಲ ನಿಮಗೆ. ಆಗ ನನಗೆ ಬೇಜಾರಾಯ್ತಿರ್ಲಿಲ್ವೇ? ನೀವು ಆ ರೂಟಲ್ಲಿ ಬರ್ತಿದ್ದೀರಾ? ಸರಿ, ಹಾಗಿದ್ರೆ ನಾನು ಖುಷಿಯಾಗಿರಲ್ಲ ಬಿಡಿ. ಮುಖ ಹೀಗೆ ಗಂಟು ಹಾಕೊಂಡಿರ್ತೀನಿ. ಮೇಡಮ್ ಅವರೇ, ಅಯ್ಯೋ ಏನಪ್ಪ ದೇವ್ರೆ, ಇಷ್ಟೊತ್ತು ಚೆನ್ನಾಗಿದ್ರು. ನಾನು ಏನೋ ಕೇಳ್ಬಿಟ್ಟು ಮುನ್ಸ್ಕೊಂಡು ಹೋಗ್ಬಿಟ್ರಲ್ಲ. ಛೇ, ಏನೇ ಮಾತಾಡ್ತಿದ್ರು ಸರಿಯಾಗಿ ಮಾತಾಡ್ಬೇಕಲ್ಲ ದಟ. ಮೇಡಮ್ ಅವರೇ, ಕ್ಷಮಿಸ್ಬಿಡಿ ಮೇಡಮ್ ಅವರೇ. ಇಲ್ಲ, ಈಗ ನನಗೆ ನಿಮ್ಮ ಮೇಲೆ ಕೋಪ ಬಂದಿದೆ. ಅಯ್ಯೋ ಏನು ಮಾಡಣೆ ಮೇಡಮ್ ಅವರೇ. ಈಗ ನಿಮ್ಮ ಕೋಪ ಕಡಿಮೆ ಆಗೋದಕ್ಕೆ ನಾನು ಏನು ಮಾಡಬೇಕು ಅಂತೇಳಿ? ಒಂದು ವೇಳೆ ಜಾಸ್ತಿ ಕೋಪ ಇದ್ರೆ ಒಂದೇಟು ಹೊಡೆದ್ಬಿಡಿ. ಇಲ್ಲ, ಈಗ ನನಗೆ ಕೋಪ ಕಮ್ಮಿ ಆಗಬೇಕು ಅಂದರೆ ನೀವು ಅದೇನಂತ ಹೇಳಿ. ನನಗೊಂದು ಐಸ್ ಕ್ರೀಮ್ ಕೊಡಿಸ್ಬೇಕು. ಐಸ್ ಕ್ರೀಮಾ? ಈಗಲಾ? ಎಲ್ಲಿಂದ ತೊಗೊಂಬರ್ರಿ ಮೇಡಮ್ ಅವರೇ? ಎಲ್ಲಿ ಸಿಗ್ತದೆ? ನನಗೆ ಗೊತ್ತಿಲ್ಲ, ತೊಗೊಂಬನ್ನಿ. ಸರಿ ಮೇಡಮ್ ಅವರೇ, ಆಯ್ತು. ನೀವು ಇಲ್ಲೇ ರೀ, ಎಲ್ಲಿ ಹೋಗ್ಬಿಡಿ. ಹಿಂಗೋಗಿ ಹಿಂಗೆ ತಗೊಂಬರ್ತೀನಿ.
ಕಣವಾ. ತಗೋ, ನಿಂಗೆ ತಗೊಳವಾ. ಏನೋ ಇದು, ಇಷ್ಟು ದಿನ ಆದ್ಮೇಲೆ ಐಸ್ ಕ್ರೀಮ್ ತಗೊಂಡು ತಿನ್ನು ಅಂತಿದ್ಯಾ? ಇವಾಗ ನಿಮ್ಮಮ್ಮ ನೆನಪಾದ್ಲ ನಿನ್ಗೆ? ಇದೆ ನೋಡ್, ಮತ್ತೆ ನಾನು ನಿನಗೆ ಅಂತ ಇಷ್ಟು ಪ್ರೀತಿಯಿಂದ ಐಸ್ ಕ್ರೀಮ್ ತಂದಿದ್ರೆ ನೀನು ಹಿಂಗಂದ್ಯೆ. ಹೋಗವಾ. ಚಿನ್ನೇನೋ ಮತ್ತೆ, ನೀನಿಷ್ಟು ಪ್ರೀತಿಯಿಂದ ನನ್ನ ಮಾತಾಡಿಸಿ ಎಷ್ಟು ದಿನ ಆಗಿತ್ತು ಗೊತ್ತಾ? ಇವತ್ತು ಐಸ್ ಕ್ರೀಮ್ ಬೇರೆ ತಂದಿದ್ಯಾ? ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅದೆಲ್ಲ ಇರ್ಲಿ ಬಿಡು, ನೀನಿಷ್ಟು ಪ್ರೀತಿಯಿಂದ ತಂದಿದ್ಯಾ ಆದ್ಮೇಲೆ ತಿಂತೀನಿ ನಾನು. ಇದು ನಮ್ಮಪ್ಪ ಅಂದ್ರೆ. ಕಂದ, ನೀನ್ ಚಿಕ್ಕವನಿದ್ದಾಗ ಐಸ್ ಕ್ರೀಮ್ ಬೇಕು ಅಂತ ಹಠ ಮಾಡ್ತಾ ಇದ್ದೆ. ಐಸ್ ಕ್ರೀಮ್ ಕೊಡಿಸಿದ್ರೆ ನೀನೇ ತಿನ್ಸು ಅಂತ ಹೇಳ್ತಾ ಇದ್ದೆ. ಈಗ ನೋಡು, ಐಸ್ ಕ್ರೀಮ್ ತಂದು ನನಗೆ ತಿನ್ನು ಅಂತ ಹೇಳ್ತಾ ಇದ್ಯಾ. ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಕಣವ, ಆಗ ನಾನು ಪುಟ್ಟ ಹುಡುಗನಾಗಿದ್ದೆ, ಈಗ ನೀನೇ ನನಗೆ ಚಿಕ್ಕವ. ಇವತ್ತೇನು ನನ್ನ ಮಗನಿಗೆ ಇಷ್ಟು ಒಳ್ಳೆ ಬುದ್ಧಿ ಬಂದಿದೆ, ಐಸ್ ಕ್ರೀಮ್ ತಂದು ತಿನ್ನು ಬೇರೆ ಅಂತ ಹೇಳ್ತಾ ಇದ್ಯಾ? ಏನ್ ಸಮಾಚಾರ? ಅದೇ ಅವ್ರು ಹೇಳ್ದಾಗೆ ಮಾಡಿದೆ. ಈಗ ನೋಡು ನೀನು ಎಷ್ಟು ಖುಷಿಯಾಗಿದೆ ಅಂತ. ಯಾರು ಹೇಳ್ದಂಗೋ? ಅದೇ ನಮ್ಮ ಮೇಡಮ್ ಅವರು. ನಿಮ್ಮ ಅವ್ವಗೆ ಐಸ್ ಕ್ರೀಮ್ ತಗೊಂಡು ಕೊಡಿ, ಅವ್ರು ಖುಷಿ ಪಡ್ತಾರೆ ಅಂತ ಹೇಳಿದ್ರ, ನಾನು ತಗೊಂಬಂದು ಕೊಟ್ಬಿಟ್ಟೆ. ಈಗ ನೋಡು ನೀನು ಎಷ್ಟು ಸಂತೋಷವಾಗಿದ್ಯಾ, ನಂಗೆ ನೋಡೋ ಖುಷಿ ಆಯ್ತದೆ. ಕೇಳೋ ಮೇಲೆ ಏಳು ಮೇಲೆ ಅಂದೆ. ಯಾಕೆ? ಈ ಐಸ್ ಕ್ರೀಮ್ನ ನೀನ್ ಪ್ರೀತಿಯಿಂದ ತಂದಿದ್ಯಾ ಅನ್ಕೊಂಡೆ. ಅವಳು ಹೇಳಿದ್ಲು ಅಂತ ತಂದಿದ್ಯಾ? ತಂದಿರೋ ಐಸ್ ಕ್ರೀಮ್ನ ನೀನೇ ತಿನ್ನು. ಅವ ಯಾಕವ ಅವ? ಮೇಡಮ್ ಅವರೇ, ಎಲ್ಲ ನೀವು ಹೇಳ್ದಂಗೆ ಮಾಡಿದೆ, ಆದ್ರೂ ನೋಡಿ ಹೆಂಗೆಲ್ಲ ಆಗೋಯ್ತು ಅಂತ. ಮತ್ತಿನ್ನೇನ್ ಆಗ್ಬೇಕಿತ್ತು? ಅವ್ರೇನೋ ಖುಷಿಯಾಗಿ ಐಸ್ ಕ್ರೀಮ್ ತಿಂತಿದ್ರು, ಮತ್ತಿದ್ರಲ್ಲಿ ನನ್ನ ಹೆಸರು ಯಾಕೆ ತಗೊಂಡ್ರಿ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.